ನೋಡಿ, ಬಿಜೆಪಿಯವರಿಗೆ, ಜನತಾದಳದವ್ರಿಗೆ ಈ ರಾಜ್ಯದ ಅಥವಾ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಯಾವುದೂ ಅಭಿವೃದ್ಧಿ ಮುಖ್ಯ ಅಲ್ಲ. ನಾವು 1.5 ತಿಂಗಳ ಹಿಂದೆ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿಗಳು. ಅಲ್ಲಿ ಸಾಕಷ್ಟು 500 ಕೋಟಿಗೂ ಹೆಚ್ಚು ಅಭಿವೃದ್ಧಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೆ. ನಾನು ಕಳೆದ ವಾರ ಒಂದು ವಾರ ಅಸೆಂಬ್ಲಿಲಿದ್ದೆ. ಯಾರೂ ಸಹ ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಪ್ರಯತ್ನ ಸಹ ಮಾಡಿಲ್ಲ. ನನಗೆ ಅವರು ಯಾವುದೋ ಒಂದು ಇಶ್ಯೂ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಇಶ್ಯೂ ತಗೊಂಡು ಕೂತ್ಕೋತಾರೆ, ಅಥವಾ ಇಶ್ಯೂ ಇದ್ರೂ ಮಾಡಿದ್ರೂ ಪ್ರಿಯಾರಿಟಿನ ಡಿವೈಡ್ ಮಾಡ್ಕೋಬೇಕು. ಯಾವ್ಯಾವ ವಿಚಾರನ ಇಲ್ಲಿ ಆ ಭಾಗದಲ್ಲಿ ಸದನ ನಡೀತಾ ಇರೋದ್ರಿಂದ ಆ ಭಾಗಕ್ಕೂ ಪ್ರಾಮುಖ್ಯತೆ ಕೊಟ್ಟು ನಂತರ ಈ ಇಶ್ಯೂನು ತಗೋಬೇಕು. ಸೊ ಅವ್ರೇನು ಆ ಥರದ ಆಸಕ್ತಿ ಕಾಣ್ತಾ ಇಲ್ಲ. ಅವ್ರಿಗೆ ಟೈಮ್ ಪಾಸ್ಗೋಸ್ಕರ ಅಸೆಂಬ್ಲಿನ ಅಟೆಂಡ್ ಮಾಡ್ತಾ ಇರ್ತಾರೆ ಕಾಣುತ್ತೆ. ಆಗಲಿ, ಅದು ಅಸೆಂಬ್ಲಿ ಮಂಡಿಸ್ಬೇಕು. 1 ನೇಷನ್ 1 ಎಲೆಕ್ಷನ್ ಅಂದ ತಕ್ಷಣವೇ ಸಾಕಷ್ಟು ವಿಚಾರ ಅದರ ಒಳಗಡೆ ಬರುತ್ತೆ. ಈಗ ಎಲೆಕ್ಷನ್ನು ಆದ ತಕ್ಷಣವೇ ಮಧ್ಯ ಯಾವುದಾದ್ರು ಚುನಾವಣೆ ಆದರೆ ಏನು ಮಾಡಬೇಕು ಅಂತ ಅವರು ಸರ್ಕಾರ ಪ್ರೆಸೆಂಟ್ ಮಾಡುತ್ತೆ. ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇದೆ, ಕೋಆಪರೇಟಿವ್ ಎಲೆಕ್ಷನ್ ಇದೆ. ಈಗ ಹಿಂದೆ ಇರೋವು ಮುಂದೆ ಇರೋವು ಅದನ್ನೆಲ್ಲ ಸಾಕಷ್ಟು, ಅದಕ್ಕೆ ಏನಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಸಾಕಷ್ಟು ಚರ್ಚೆ ಆಗಬೇಕಾಗುತ್ತೆ ಪಾರ್ಲಿಮೆಂಟಲ್ಲಿ, ಪಬ್ಲಿಕ್ಗೆ ಬಿಡ್ತದೆ. ಇದೆಲ್ಲ ಆದಮೇಲೆ ಒಂದು ಅಂತಿಮ ಇದಕ್ಕೆ ಬರುತ್ತೆ. ಪಾರ್ಲಿಮೆಂಟಲ್ಲಿ ಈಗ ಅಪೋಸಿಷನ್ನು ಸಹ ಸ್ಟ್ರಾಂಗ್ ಇದೆ. ನಾವೇನು ವಿರೋಧ ಅಂತ ಅಲ್ಲ, ನಮ್ಮ ಪಕ್ಷದ ನಿಲುವು ನಾವೆಲ್ಲ ಭದ್ರಾಗಿರ್ತೀವಿ. ಬಟ್ ಅದ್ರ ಸಾಕಷ್ಟು ಚರ್ಚೆ ಆಗೋ ಗಂಟ ಮೊದಲೇ ನಾನು ಮಾತಾಡೋದು ಸೂಕ್ತ ಅಲ್ಲ.